ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಮ್ಯಾಥ್ಸ್ 10 ಟ್ರಿಕ್ಸ್ಗಳನ್ನ ನಿಮಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಒಂದೇ ವಿಡಿಯೋದಲ್ಲಿ 10 ಟ್ರಿಕ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಕೊಂಡು ಜಸ್ಟ್ ಫಸ್ಟ್ 6 ಟ್ರಿಕ್ಸ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೆಕ್ಸ್ಟ್ 4 ಟ್ರಿಕ್ಸ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಒನ್ ನೋಡೋಣ. ಫಸ್ಟ್ ಟ್ರಿಕ್ ಏನು ಅಂದರೆ ಮಲ್ಟಿಪ್ಲೈ ಬೈ 11 ಇನ್ಸ್ಟೆಂಟ್ಲಿ ಅಂತ. ಸೊ ಯಾವುದಾದ್ರೂ ಒಂದು 2 ಡಿಜಿಟ್ ಇರೋ ನಂಬರ್ನ ನೀವು ತೊಗೊಂಡು ಅದನ್ನ 11ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಆನ್ಸರ್ ಬರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ 45, 40, 53 ಏನೇ ತೊಗೊಳ್ಳಿ, ಆ ನಂಬರ್ನ 11ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಹೇಗೆ ಕಂಡುಹಿಡಿಯೋದು ಅಂತ. ಈಗ ನಾನು 43 ತೊಗೊಂಡಿದ್ದೀನಿ. 43ನ ನಾನು ಸ್ಪ್ಲಿಟ್ ಮಾಡ್ಕೋತೀನಿ. 40 + 10, ಟೆನ್ಸು ಮತ್ತು ಒನ್ಸ್ ಅಂತ. ಈಗ 43 ಪ್ಲಸ್ಸು ಟೆನ್ಸ್ ವ್ಯಾಲ್ಯೂ ಏನು 40 ಆ್ಯಡ್ ಮಾಡಿದ್ರೆ ನಿಮಗೆ 83 ಬರುತ್ತೆ. 83 × 3 ಟೇಬಲ್ ನಮಗೆ ಗೊತ್ತಿರೋದೆ ಈಸಿ. ಸೊ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 473 ಬರುತ್ತೆ. ಅಂದರೆ 43 × 11 ಮಾಡಿದ್ರೆ ನಿಮಗೆ 473 ಬರುತ್ತೆ ಅಂತ ಈಸಿ ಟ್ರಿಕ್ಸ್. ಸೊ ನಿಮಗೆ 3 ಟೇಬಲ್ ಮಲ್ಟಿಪ್ಲೈ ಮಾಡಿದರೆ ಈಸಿಯಾಗಿ ಕಂಡುಹಿಡಿಬೋದು. ಸೆಕೆಂಡ್ ಟ್ರಿಕ್, ಸ್ಕ್ವೇರಿಂಗ್ ನಂಬರ್ಸ್ ಎಂಡಿಂಗ್ ಇನ್ 5. ಸೊ ಯಾವುದಾದ್ರೂ ಒಂದು ಸ್ಕ್ವೇರ್ ನಂಬರು 5ಇಂದ ಎಂಡ್ ಆಗೋದನ್ನ ಹೇಗೆ ಕಂಡುಹಿಡಿಯೋದು ಅಂತ. ಸೊ ಹೇಗೆ ಅಂದರೆ ಫಸ್ಟ್ ಸ್ಟೆಪ್ಪು ಮಲ್ಟಿಪ್ಲೈ ಫಸ್ಟ್ ಡಿಜಿಟ್ ಬೈ ನೆಕ್ಸ್ಟ್ ಹೋಲ್ ನಂಬರ್. ಯಾವುದಾದ್ರೂ ಒಂದು ಏನು ನಂಬರ್ ತೊಗೊಂಡಿರ್ತೀರ ಆ ನಂಬರ್ನ ನೆಕ್ಸ್ಟ್ ನಂಬರ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಿ ಆಮೇಲೆ 25ನ ಮಲ್ಟಿಪ್ಲೈ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನೀಗ 75 ತೆಗೆದಿದ್ದೀನಿ. 75 ಸ್ಕ್ವೇರ್ ರೂಟ್ ಹೇಗೆ ಕಂಡುಹಿಡಿಯೋದು ಅಂದರೆ 7 ಫಸ್ಟ್ ನಂಬರ್ ಅಲ್ವಾ, 7ದು ನೆಕ್ಸ್ಟ್ ನಂಬರ್ ಏನು 8, 56 ಬರುತ್ತೆ. ಸೊ ಈಗ 56 × 25 ಮಾಡಿ. ಸೊ 25 ಮಾಡಿದ್ರೆ ನಿಮಗೆ 5625 ಬರುತ್ತೆ. ಸೊ 75 ಸ್ಕ್ವೇರ್ ವ್ಯಾಲ್ಯೂ ಈಸ್ 5625. ಸೊ ಈ ಥರ ನೀವು ಯಾವುದೇ ನಂಬರ್ನ ಸ್ಕ್ವೇರ್ ರೂಟ್ನ ಕಂಡುಹಿಡ್ಕೋಬೋದು ಈಸಿಯಾಗಿ. ನೆಕ್ಸ್ಟು ಥರ್ಡ್ ಟ್ರಿಕ್ಸ್, ಕ್ಯಾಲ್ಕುಲೇಟ್ ಟಿಪ್ಸ್ ಫಸ್ಟ್ 50%. ಅಂದರೆ ಯಾವುದೇ ಒಂದು ಅಮೌಂಟ್ನ ತೊಗೊಂಡ್ರೆ ಅದಕ್ಕೆ 50% ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ, 50% ಹೇಗೆ ಕಂಡುಹಿಡಿಯೋದು ಅಮೌಂಟ್ ಅಂತ. ಸೊ ಫಸ್ಟ್ ಒನ್, ಸೊ ಏನು ನಂಬರ್ ತೊಗೊಂಡಿರ್ತೀರ ಅದನ್ನ ಡೆಸಿಮಲ್ ಪಾಯಿಂಟ್ ಸ್ಪೇಸ್ನ ಇದು ಮಾಡಿ ಆಮೇಲೆ ಅದಕ್ಕೆ ನೋಡೋಣ ಇಲ್ಲೇ. ಫಾರ್ ಎಕ್ಸಾಂಪಲ್ ನಾನು 25.555 ಇದನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಅದನ್ನ ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಮಾಡಬೇಕು. ಸೊ 2.55 ಆಗುತ್ತೆ. ಸೊ ಅದ್ರದ್ದು ಆಫ್ ಅಂದರೆ 1.275 ಬರುತ್ತೆ. ಸೊ ಅವೆರಡನ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ 3.83 ಬರುತ್ತೆ. ಸೊ ಬಂದಿದ್ದ ಅಮೌಂಟನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟು ಟ್ರಿಕ್ಸ್ 4, ಕನ್ವರ್ಟ್ ಸೆಲ್ಸಿಯಸ್ ಟು ಫ್ಯಾರನೈಟ್ ಹೇಗೆ ಕಂಡುಹಿಡಿಯೋದು ಅಂದರೆ, ಸೊ ಫಸ್ಟ್ ಸ್ಟೆಪ್ ಮಲ್ಟಿಪ್ಲೈ ಸೆಲ್ಸಿಯಸ್ ಬೈ 2. ಯಾವುದಾದ್ರೂ ಏನು ವ್ಯಾಲ್ಯೂ ತೊಗೊಂಡಿರ್ತೀರ ಸೆಲ್ಸಿಯಸ್ ಅದನ್ನ 2ಇಂದ ಮಲ್ಟಿಪ್ಲೈ ಮಾಡಿ ಅದಕ್ಕೆ 30ನ ಆ್ಯಡ್ ಮಾಡಬೇಕು. ಸೊ ಹೇಗೆ ಅಂತ ನೋಡೋಣ. ಎಕ್ಸಾಂಪಲ್ ಎನಿ ವ್ಯಾಲ್ಯೂ ತೊಗೊಳ್ಳಿ. ಸೊ ಇಲ್ಲಿ ನಾನು 25 ಡಿಗ್ರಿ ಸೆಲ್ಸಿಯಸ್ ತೊಗೊಂಡಿದ್ದೀನಿ. ಅದನ್ನ 25 × 2 ಮಾಡಿದ್ರೆ 50 ಬರುತ್ತೆ. ಸೊ 50ಗೆ 30ನ ಆ್ಯಡ್ ಮಾಡಿ ಅಷ್ಟೇ. ಸೊ ನಿಮಗೆ 80 ಬರುತ್ತೆ. ಸೊ ಈ ಥರ ನೀವು ಫ್ಯಾರನೈಟ್ನ ಈ ಥರ ಕಂಡುಹಿಡ್ಕೋಬೋದು. ಸೊ ಇವೆಲ್ಲ ಐ ಥಿಂಕ್ ಸೆಲ್ಸಿಯಸಿಂದ ಇದಕ್ಕೆ ಎಲ್ಲ ಕಂಡುಹಿಡಿಯೋಕ್ಕೆ ನಿಮಗೆ ಈಸಿ ಆಗುತ್ತೆ ಅಂದ್ಕೋತೀನಿ. ಸೊ ಈ ಟ್ರಿಕ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು ಬೇರೆ ಬೇರೆ ನಂಬರ್ಗೆ. ನೆಕ್ಸ್ಟ್ ಒನ್, ಫೈಂಡ್ ಯುವರ್ ನಂಬರ್ ಸ್ಕ್ವೇರ್ ರೂಟ್ ಕ್ವಿಕ್ಲಿ. ಸೊ ಹೇಗೆ ಕಂಡುಹಿಡಿಯೋದು ಅಂದರೆ, ಈಗ ಯಾವುದಾದ್ರು ನಂಬರ್ ತೊಗೊಂಡಿರ್ತೀರ ಆ ನಂಬರ್ದು ಕ್ಲೋಸೆಸ್ಟ್ ಸ್ಕ್ವೇರ್ ರೂಟ್ನ ಕಂಡುಹಿಡ್ಕೊಳ್ಬೋದು. ಆಮೇಲೆ ಟೇಕ್ ಸ್ಕ್ವೇರ್ ರೂಟ್ ಆಫ್ ದಿ ಪರ್ಫೆಕ್ಟ್ ಸ್ಕ್ವೇರ್ ಎಸ್ಟಿಮೇಟ್, ಅದರದ್ದು ಎಸ್ಟಿಮೇಷನ್ ವ್ಯಾಲ್ಯೂನ ತೊಗೊಳ್ಳೋದು. ಸೊ ಹೇಗೆ ತೊಗೊಳ್ಳೋದು ಅಂದರೆ ನೋಡೋಣ ಒಂದು ಎಕ್ಸಾಂಪಲ್. ಸೊ ಈಗ 40 ತೊಗೊಂಡಿದ್ದೀನಿ. 40ದು ನಿಯರೆಸ್ಟುದು ಸ್ಕ್ವೇರ್ ಯಾವುದು 36 ಬರುತ್ತೆ. ಸೊ 36ಗೆ 6 ಬರುತ್ತೆ. ಅಂದರೆ 40ಗೆ 6 ಪಾಯಿಂಟ್ ಸಮಥಿಂಗಲ್ಲೇ ಬರುತ್ತೆ ಅಲ್ವಾ. ಆಮೇಲೆ ಅದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ರೂಟ್ನ ಕಂಡುಹಿಡಿದ್ರೆ ನಿಮಗೆ 6.32 ಎಸ್ಟಿಮೇಷನ್ ವ್ಯಾಲ್ಯೂ ಮಾಡಿದ್ಮೇಲೆ ನಿಮಗೆ ಈ ಥರ ಬರುತ್ತೆ 6.32. ಈ ಥರ ನಿಮಗೆ ಬೇರೆ ವ್ಯಾಲ್ಯೂಗಳಿಗೂ ಕೂಡ ಕಂಡುಹಿಡ್ಕೋಬೋದು. ನೆಕ್ಸ್ಟ್ ಟ್ರಿಕ್ 6, ಮಲ್ಟಿಪ್ಲೈ ಬೈ 9. ಯಾವುದಾದ್ರೂ ನಂಬರ್ ತೊಗೊಂಡು ಅದಕ್ಕೆ 9ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಅಂತ. ಸೊ ಈ ನಂಬರ್ ತೊಗೊಳ್ಳಿ. ಅದೇ ಹೇಗೆ ಮಾಡೋದು ಅಂದರೆ, ಏನು ನಂಬರ್ ತೊಗೊಂಡಿರ್ತೀರ ಅದನ್ನ 10ಇಂದ ಮಲ್ಟಿಪ್ಲೈ ಮಾಡಿ ಏನು ನಂಬರ್ ತೊಗೊಂಡಿರ್ತೀರ ಆ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಆನ್ಸರ್ ಏನು ಬಂದಿರುತ್ತೆ ಅದನ್ನ. ಸೊ ಒಂದು ಎಕ್ಸಾಂಪಲ್ ನೋಡೋಣ.
ಕೆಲವೊಂದು ಇದನ್ನೆಲ್ಲ ನಾನು ತುಂಬ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಸ್ಲೈಡ್ನ ಪಾಸ್ ಮಾಡಿ ನೋಡ್ಕೋಬೋದು. ಈಗ ನಾನು 7 ತೊಗೊಂಡಿದ್ದೀನಿ. 7 ಇಂಟು 10 ಮಾಡಿದ್ರೆ 70 ಬರುತ್ತೆ. 70 ಆನ್ಸರ್. ಸೊ ಆ 70ನ ನಾವು 7 ತೊಗೊಂಡಿದ್ದೀವಿ, ಆ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 63. ಸೊ 7 ಇಂಟು 9 63. ಈ ಥರ ನೀವು ಬೇರೆ ಯಾವುದೇ ನಂಬರ್ ದೊಡ್ಡ ನಂಬರ್ ತೊಗೊಂಡು ಮಾಡಿದ್ರು ನಿಮಗೆ ಆನ್ಸರ್ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು.